ರಾಜ್ಯದ ಜನರೇ, ನೀವು ಕುಡಿತಾ ಇರುವ ನೀರು ಸೇಫ್ ಆಗಿದೆಯಾ? ನೀವು ಸೇವಿಸ್ತಾ ಇರುವ ನೀರು ಶುದ್ಧವೋ ಅಶುದ್ಧವೋ? ಕರ್ನಾಟಕದ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕುಡಿಯುವ ನೀರಿನ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನ್ಯೂಸ್ 18 ಈಗಾಗಲೇ ರಿಯಾಲಿಟಿ ಚೆಕ್ ನಡೆಸಾಗಿದೆ. ಅದರಲ್ಲಿ ಬಂದಿರುವಂತಹ ವರದಿ ಬೆಚ್ಚಿ ಬೀಳಿಸ್ತಾ ಇದೆ. ಕುಡಿಯುವ ನೀರಿನ ಟೆಸ್ಟ್ ವರದಿಯಲ್ಲಿ ಏನಿದೆ ಹಾಗಾದ್ರೆ? ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್ ನಡೆಸಿದೆ. ಕುಡಿಯುವ ನೀರಿನ ಅಶುದ್ಧತೆ ಪ್ರಮಾಣ ಎಷ್ಟರ ಮಟ್ಟಿಗಿದೆ, ಜನತೆ ಕುಡಿತಾ ಇರುವಂತಹ ನೀರು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಟೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ? ಬೆಳಗಾವಿಯ ವಡಗಾವಿಯಲ್ಲಿ ಕಲುಷಿತ ನೀರನ್ನೇ ಪೂರೈಕೆ ಮಾಡಲಾಗ್ತಾ ಇದೆ. ಜನರಿಗೆ ಗಬ್ಬೆದ್ದು ನಾರ್ತಾ ಇದೆ ವಡಗಾವಿ ಬಾವಿಯ ನೀರು. ಬಾವಿಯ ನೀರನ್ನ ಪೂರೈಕೆ ಮಾಡ್ತಾ ಇರುವುದು, ಆದ್ರೆ ಆ ಬಾವಿ ನೀರು ಗಬ್ಬೆದ್ದು ನಾರ್ತಾ ಇದೆ. ಕುಡಿಯೋಕೆ ಹೋಗ್ಲಿ ಅದನ್ನ ಮೂಸೋಕು ಕೂಡ ಆಗ್ತಾ ಇಲ್ಲ, ಕೈಯಲ್ಲಿ ಹಿಡ್ಕೊಳ್ಳೋಕು ಕೂಡ ಆಗದಿರುವಂತ ಪರಿಸ್ಥಿತಿಯಲ್ಲಿದೆ. ಇದೇ ನೀರನ್ನ ಬೆಳಗಾವಿ ಪಾಲಿಕೆ ಸರಬರಾಜು ಮಾಡ್ತಾ ಇದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ ನೋಡಿ. ಬೆಳಗಾವಿಯಲ್ಲಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ಕಲುಷಿತ ನೀರು ಪೂರೈಕೆ ಆಗತಕ್ಕಂತ ಆರೋಪ ಇದೆ. ಪ್ರಮುಖವಾಗಿ ಏನು ವಡಗಾವಿಯ ರೈತಗಲ್ಲಿ ಭಾರತ ನಗರ ಸೇರಿದಂತೆ ಈ ಒಂದು ಭಾಗದಲ್ಲಿ ಕಲುಷಿತ ನೀರು ಪೂರೈಕೆ ಆಗುತ್ತೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪವಾಗಿರ್ತಕ್ಕಂಥ. ಬೇಸಿಗೆ ಬಿಸಿಲು ಸುಡುತ್ತಿದೆ. ಬಿಸಿಲ ಕಾವು ಹೆಚ್ಚಾದಂತೆ ಜನರಿಗೆ ನೀರೇ ಅಮೃತವಾಗಿದೆ. ಆದರೆ ಸರ್ಕಾರ ಕೊಡ್ತಿರುವ ನೀರು ಜನರಿಗೆ ಜೀವಜಲ ಆಗ್ತಿದೆಯಾ ಅಥವಾ ಜೀವಕ್ಕೆ ಕುತ್ತು ತರುತ್ತಿದೆಯಾ ಅಂತ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಬೆಳಗಾವಿ ಜಿಲ್ಲೆಯ ವಡಗಾವಿ ಬಡಾವಣೆಯ ಜನರು ಯಾವ ಮಟ್ಟದ ನೀರನ್ನು ಸೇವಿಸುತ್ತಿದ್ದಾರೆ ಅಂತ ನ್ಯೂಸ್ 18 ಬಯಲು ಮಾಡಿದೆ. ಬೆಳಗಾವಿಯಲ್ಲಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ಕಲುಷಿತ ನೀರು ಪೂರೈಕೆ ಆಗತಕ್ಕಂತ ಆರೋಪ ಇದೆ. ಪ್ರಮುಖವಾಗಿ ಏನು ವಡಗಾವಿಯ ರೈತಗಲ್ಲಿ ಭಾರತ ನಗರ ಸೇರಿದಂತೆ ಈ ಒಂದು ಭಾಗದಲ್ಲಿ ಕಲುಷಿತ ನೀರು ಪೂರೈಕೆ ಆಗುತ್ತೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪವಾಗಿರ್ತಕ್ಕಂಥದ್ದು. ಈಗ ಬೆಳಗ್ಗೆ ಸುಮಾರು 8 ರಿಂದ 8:30 ಅಷ್ಟೊತ್ತಿಗೆ ನೀರು ಬಿಟ್ಟಿದ್ದಾರೆ. ಈ ನೀರನ್ನ ಇಲ್ಲಿನ ಜನ ಏನು ಬಿಂದಿಗೆಗಳಲ್ಲಿ ತುಂಬಿ ಬಳಕೆ ಮತ್ತು ಕುಡಿಯಲು ಉಪಯೋಗ ಮಾಡ್ತಾರೆ. ಆದರೆ ಈ ನೀರು ಕಲುಷಿತ ಇದೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪವಾಗಿದೆ. ಇಲ್ಲಿನ ಮಕ್ಕಳಿಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಳೆದ ಹಲವು ದಿನಗಳಿಂದಲೂ ಕೂಡ ಬರ್ತಾ ಇದೆ. ನೋಡಬಹುದು ನೀರು ಯಾವ ರೀತಿ ಕಲುಷಿತ ಇದೆ ಮತ್ತು ನೀರಿನಲ್ಲಿ ಏನು ಡ್ರೈನೇಜ್ ನೀರು ಮಿಕ್ಸ್ ಆಗಿದೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪವಾಗಿದೆ. ಈ ಬಗ್ಗೆ ಸ್ಥಳೀಯರಿದ್ದಾರೆ ಮಾತನಾಡ. ವಡಗಾವಿ ಬಡಾವಣೆಯಲ್ಲಿರೋ ಈ ಬಾವಿಯಿಂದ ರೈತಗಲ್ಲಿ ಭಾರತ್ ನಗರ ಸೇರಿ ಹಲವು ಬಡಾವಣೆಗಳಿಗೆ ನೀರು ಪೂರೈಕೆ ಮಾಡಲಾಗ್ತಿದೆ. ಆದರೆ ಈ ಬಾವಿಯ ನೀರಿನಿಂದ ವಾಸನೆ ಬರ್ತಿದೆ. ಇದೇ ನೀರನ್ನ ಬೆಳಗಾವಿ ಪಾಲಿಕೆ ಸರಬರಾಜು ಮಾಡುತ್ತಿದೆ. ಇದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಪದೇ ಪದೇ ಕಾರ್ಪೊರೇಷನ್ ಹೇಳಿದ್ದೇವೆ, ಡ್ರೈನೇಜ್ ನೀರು ಆ ಕಡೆ ಅಲ್ಲಿ ಬಾವಿನಲ್ಲಿ ಹೋಗತೈತಿ, ನೀರು ಕಲುಷಿತ ಆಗತೈತಿ ಮತ್ತು ಅನಾರೋಗ್ಯ ಆಗ್ತೈತಿ ಅಂತ ನಾವು ಪದೇ ಪದೇ ಹೇಳಿದ್ರು ಸಹ ಇಲ್ಲಿ ನೋಡ್ತಾರ ಹೋಗ್ತಾರ. ಅದರ ಸಲ ಏನೂ ಅವ್ರು ಮಾಡಿಲ್ಲ. ಈಗ ಜನರಿಗೆ ಕುಡಿದ್ರೂ ಡಿಸೆಂಟ್ರಿ ಆಗತೈತ್ರಿ, ಇಂಜೆಕ್ಷನ್ ಮಾಡ್ಕೊಂಡ್ ಬರತ್ತ, ಅದು ತರ ಇದೈತಿ. ಅದ್ರ ಸಲುವಾಗಿ ಈಗ ನೋಡ್ರಿ ಇಂಥದ್ ನೀರು ಬಂದ್ರ ಮತ್ ನಾವು ಬರೋ ದಿನಗಳಲ್ಲಿ ರೈತ ಓನ್ಯಾಗಿಂದ ಬಂಡಿ ಮತ್ತು ಎಲ್ಲಾ ಜನ ತಗೊಂಡ್ಗೆ ಕಾರ್ಪೊರೇಷನ್ಗೆ ನಾವು ಮುತ್ತಿಗೆ ಹಾಕವ್ರ. ಇದೆಲ್ಲದರ ಮಧ್ಯೆ ನೀರಿನ ಶುದ್ಧತೆ ತಿಳಿಯಲು ನ್ಯೂಸ್ 18 ಅಖಾಡಕ್ಕಿಳಿಯಿತು. ವಡಗಾವಿ ಬಾವಿಯಿಂದ ಜನರಿಗೆ ಸಪ್ಲೈ ಮಾಡುವ ನೀರನ್ನ ಬಾಟಲ್ನಲ್ಲಿ ಸಂಗ್ರಹಿಸಿ ಖುದ್ದು ಅದರ ಪರೀಕ್ಷೆಗೆ ಮುಂದಾಯಿತು. ನೀರನ್ನ ನಾನೀಗ ಬಾಟ್ಲಿಯಲ್ಲಿ ಸಂಗ್ರಹ ಮಾಡ್ತೇನೆ, ಜೊತೆಗೆ ಏನು ಪ್ರಯೋಗಾಲಯಕ್ಕೆ ಈ ನೀರನ್ನ ಕಳಿಸಲಾಗುವುದು. ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಏನು ರಿಪೋರ್ಟ್ ಬರುತ್ತೆ ಅಂತ ಹೇಳಿ ನಾವು ನ್ಯೂಸ್ 18 ಕನ್ನಡ ಈ ಬಗ್ಗೆ ಒಂದು ಫಾಲೋ ಅಪ್ ಮಾಡಲಿದೆ. ಏನು ಈ ವಾಟರ್ ಟೆಸ್ಟ್ ರಿಪೋರ್ಟ್ ಬಂದ ಬಳಿಕ ಸ್ಥಳೀಯ ಮಹಾನಗರ ಪಾಲಿಕೆಯ ಗಮನಕ್ಕೂ ಕೂಡ ತರಲಾಗುವುದು. ಬಾಟಲ್ನಲ್ಲಿ ನೀರು ಸಂಗ್ರಹಿಸಿ ನೈರ್ಮಲ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಕುಡಿಯುವ ನೀರಿನ ರಾಸಾಯನಿಕ ಮತ್ತು ಮೈಕ್ರೋಬಯಾಲಜಿ ಪರೀಕ್ಷಾ ಲ್ಯಾಬ್ಗೆ ನೀಡಲಾಯಿತು. ಕುಡಿಯಲು ಯೋಗ್ಯವಾಗಿಲ್ಲ ಬಾವಿ ನೀರು. ಲ್ಯಾಬ್ನಿಂದ ಹೊರಬಿತ್ತು ಡೇಂಜರ್ ರಿಪೋರ್ಟ್. ಎಸ್, ವಡಗಾವಿಯ ಬಾವಿ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಈ ನೀರು ವಾಸನೆಯಿಂದ ಕುಡಿದ್ದು ನೀರಿನಲ್ಲಿ ಹಾರ್ಡ್ನೆಸ್ ಹೆಚ್ಚಾಗಿದೆ ಎಂಬ ರಿಪೋರ್ಟ್ ಬಂದಿದೆ.
ಇನ್ನು ವಡಗಾವಿ ಬಾವಿಯ ನೀರಿನ ವಾಸನೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ. ನೀರಿನ ಗಡಸುತನ ಇದರಲ್ಲಿ 24.8ರಷ್ಟಿದೆ. ನೀರಿನ ಗಡಸುತನ 5ರಷ್ಟಿರಬೇಕು. ಹೀಗಾಗಿ ಇದು ಕುಡಿಯಲು ಯೋಗ್ಯವಾಗಿಲ್ಲ. ವಡಗಾವಿ ನೀರಿನ ಬಗ್ಗೆ ತಜ್ಞರು ಏನು ಹೇಳ್ತಾರೆ ನೋಡಿ. ಈ ರಿಪೋರ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ನೀರಿನ ಬಗ್ಗೆ ಕುಡಿಲಿಕ್ಕೆ ಯೋಗ್ಯ ಇಲ್ಲ. ಯಾಕಂದ್ರೆ ಇದ್ರೊಳಗೆ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಐತಿ. ಆಮೇಲೆ ಇದರಿಂದ ನಮ್ಗೆ ಹೊಟ್ಟೆ ನೋವು ಬರೋದಾಗ್ಲಿ, ವಾಂತಿ ಬರೋದಾಗ್ಲಿ, ಡಿಸೆಂಟ್ರಿ ಅಂದ್ರೆ ಸಂಡಾಸ್ ಕತ್ತದ, ಆಮೇಲೆ ಹೊಟ್ಟೆ ನೋವು ಇವು ಜಾಸ್ತಿ ಪ್ರಮಾಣ ಇದನ್ನಾಗತ್ತೆ. ಯಾಕಂತಂದ್ರೆ ಇದ್ರೊಳಗೆ ಎಲೆಕ್ಟ್ರೋಲೈಟ್ಸ್ ಅದು ಜಾಸ್ತಿ ಐತಿ. ಅದಲ್ಲದೆ ವಾಸನೆ ಇದೆಲ್ಲ ನೀರ್ದು ಅದೊಂದು. ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ ಇದೆ. ಕ್ಯಾಲ್ಸಿಯಮ್ದು ಇದನ್ನಿದ್ರೆ ಒಟ್ನಲ್ಲಿ ವಡಗಾವಿಯ ಜನರು ಕುಡಿಯಲು ಯೋಗ್ಯವಲ್ಲದ ನೀರನ್ನ ಕುಡಿಯುತ್ತಿದ್ದಾರೆ. ಇದು ನ್ಯೂಸ್ 18 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಇನ್ನಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಶುದ್ಧ ಕುಡಿಯುವ ನೀರು ಕೊಡಬೇಕಿದೆ. ಏನಾದ್ರೂ ಅನಾಹುತವಾಗುವ ಮುನ್ನ ಸರ್ಕಾರವೂ ಎಚ್ಚೆತ್ತುಕೊಳ್ಳಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.